ಹರಿ ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವವಿದ್ಯಾನಾಂ ವಿಷಯ ಗೌರವಿದಾಂ ಇದೆಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಿಯೇ ನಮಃ. ಹರಿ ಓಂ ಗಣಾನಾಂತ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪವಸ್ತ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಶೃಣ್ವನ್ನೋದಿಭಿಶ್ಚೇತಸಾದನಂ. ಮಹಾಗಣಪತಿಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಚಿತೀಪತಿ ಧೀರಾಮವಿತ್ರಿವತೋ ಆನೋ ದಿವೋ ಬೃಹತಃ ಪರ್ವತದ ಸರಸ್ವತಿ ಯಜಿತಾಗಂ ಯಜ್ಞಂ ವಾಗ್ದೇವ್ಯೈ ನಮಃ. ಮಹಾಗಣಪತಿ ದೇವತಾಭ್ಯೋ ನಮಃ. ಈ ದಿನ ಪ್ರಾರಂಭ ಮಾಡೋಣ ಅಂತ ಇದ್ದೀವಿ. ಜ್ಯೋತಿಷ್ಯ ಕಲಿಯೋದಕ್ಕೆ ಯಾರಿಗೆ ಇಂಟ್ರೆಸ್ಟ್ ಇದೆ, ಇವಾಗಲೇ ಸುಮಾರು ಜನ ಇದು ಮಾಡ್ಕೊಂಡಿದ್ದಾರೆ. ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಕಲಿಬೋದು. ಇದರಲ್ಲಿ ದುಡ್ಡು ಕಾಸಿನ ವ್ಯವಹಾರ ಬೇಡ. ಯಾಕೆಂದರೆ ನೀವು ಹಿಂದೆ ಹೇಳ್ತಾಯಿದ್ರು ದುಡ್ಡು ಕಾಸು ತಗೋಬಾರ್ದು ಅಂತ. ಅದು ಬೇರೆ ರೀತಿ ಇತ್ತು. ದುಡ್ಡು ತಗೋಬಾರ್ದು ಅನ್ನೋದಕ್ಕೊಂದು ವಿಷಯ ಇತ್ತು. ರಾಜರಾಶ್ರಯದಲ್ಲಿ ಇರ್ತಾಯಿದ್ರು ಜ್ಯೋತಿಷರು, ವಿಕಟ ಕವಿಗಳು, ಪುರೋಹಿತರು ಎಲ್ಲ ರಾಜನ ಆಸ್ಥಾನದಲ್ಲಿದ್ದಾಗ ಆ ರಾಜ ಸಂತೃಪ್ತಿಯಾಗಿ ದುಡ್ಡು ಕೊಡ್ತಾ ಇದ್ದ. ಯೋಗಕ್ಷೇಮ ನೋಡ್ಕೊಳ್ಳೋದಕ್ಕೆ, ಪ್ರಜೆಗಳ ಯೋಗಕ್ಷೇಮ ನೋಡೋದಕ್ಕೆ ಇವರೆಲ್ಲ ಕಾರಣಕರ್ತರಾಗ್ತಾಯಿದ್ರು. ಪುರೋಹಿತರಾಗಲಿ, ಜ್ಯೋತಿಷರಾಗಲಿ, ಸೈನಿಕರಾಗಲಿ, ಇಂಥವರೆಲ್ಲ. ಆದರೆ ಇವಾಗ ಆ ರಾಜ ಯಾರು ಹೇಳ್ಬಿಟ್ಟಿದ್ದಾರೆ ಅಂದರೆ ಪ್ರಜೆಗಳೇ ರಾಜಗಳು ಅಂತ ಹೇಳಿ ಗೌರ್ಮೆಂಟ್ ಎಲ್ಲ ಹೇಳ್ತಾ ಇದೆಯಲ್ಲ. ಆ ರಾಜರು ಪ್ರಜೆಗಳಾಗಿರೋದ್ರಿಂದ ಪ್ರಜೆಗಳಿಗೆ ನಮಗೆ ದುಡ್ಡು ಕೊಡಲೇಬೇಕು. ಅದಕ್ಕೋಸ್ಕರ ಜ್ಯೋತಿಷಕ್ಕೆ ದುಡ್ಡು ತಗೊಳ್ಳೋದು ತಪ್ಪಲ್ಲ ಅಂತ ನನ್ನ ಅಭಿಪ್ರಾಯ ಆಗಿದೆ. ಅದಕ್ಕೋಸ್ಕರ ಈ ಪ್ರಾರಂಭ ಮಾಡ್ತಾ ಇದ್ದೇನೆ. ಎಲ್ಲರೂ ನಿಧಾನವಾಗಿ ಬರ್ಕೋಬೇಕು ಅಂತ ಹೇಳ್ತೇನೆ. ಯಾಕೆಂದರೆ ಬರ್ಕೊಳ್ಳೋದು ಅಥವಾ ನೋಡಿ ತಿಳ್ಕೊಳ್ಳೋದು ಮಾಡ್ತಾಯಿದ್ರೆ ಪ್ರತಿಯೊಂದು ಒಂದೊಂದು 10 ನಿಮಿಷನೋ 8 ನಿಮಿಷನೋ ಹೇಳ್ತೀನಿ ಅಷ್ಟೇ ಪ್ರತಿ ಇದೂ. ಯಾಕೆಂದರೆ ಜ್ಯೋತಿಷ್ಯದ ಬಗ್ಗೆ ವಿವರ ಹೇಳಬೇಕು ಅಂದರೆ ಇವಾಗ ಎಲ್ಲ ಸಾಫ್ಟ್ವೇರ್ಗಳು ಬಂದುಬಿಟ್ಟಿರೋದ್ರಿಂದ ನೀವು ಲೆಕ್ಕ ಮಾಡೋದು ಪ್ರಾಬ್ಲಮ್ ಏನಿಲ್ಲ. ನೀವು ಹಾಕಿದ ತಕ್ಷಣ ಬಂದುಬಿಡುತ್ತೆ ಅದು. ಆದರೆ ಅದು ಹೇಗೆ ಬಂತು ಅನ್ನೋದಕ್ಕೆ ಒಂದು ಇದು ತಿಳ್ಕೋಬೇಕು. ಆ ಗ್ರಹಗಳ ಹೆಸರುಗಳು ತಿಳ್ಕೋಬೇಕು. ಆಮೇಲೆ ಆ ನಕ್ಷತ್ರಗಳ ಹೆಸರು ತಿಳ್ಕೊಳ್ಬೇಕು. 27 ನಕ್ಷತ್ರಗಳಿರುತ್ತೆ. 27 ನಕ್ಷತ್ರಗಳು 12 ರಾಶಿಗಳು ಇರುತ್ತೆ. 12 ರಾಶಿಗಳನ್ನು ಇವತ್ತು ಹೇಳ್ತೀನಿ. ಆಮೇಲೆ 21 ನಕ್ಷತ್ರಗಳನ್ನು 27 ನಕ್ಷತ್ರಗಳನ್ನು ಮುಂದಿನ ಇದರಲ್ಲಿ ಹೇಳ್ತಾ ಬರ್ತೀನಿ. 12 ರಾಶಿಗಳಿಗೆ ರಾಶಿ ಅಂದರೆ ಏನು ಅಂತ ಫಸ್ಟ್ ತಿಳ್ಕೋಬೇಕು. ರಾಶಿ ಅಂದರೆ ಏನು? ಇವಾಗ ಗುಂಪಿಗೆ ರಾಶಿ ಅಂತ ಹೆಸರು. ಇವಾಗ ನೀವೆಲ್ಲ ಭತ್ತದ ರಾಶಿ, ರಾಗಿ ರಾಶಿ ಅಂತ ಹೇಳ್ತಾ ಇದ್ರಲ್ಲ ಹಳ್ಳಿ ಕಡೆ, ಒಂದು ಗುಡ್ಡೆ ಮಾಡೋದಕ್ಕೆ ರಾಶಿ ಅಂತ ಹೆಸರು. ಇದು ಅಷ್ಟೇ. ಇದೇನು ಮತ್ತು ಗುಡ್ಡೆ ಅಂದರೆ ಏನು ಅಂದರೆ 12 ಗುಡ್ಡೆಗಳು ಅಂದರೆ ಒಂದು ವ್ಯಾಸ ಬಂದು 360 ಡಿಗ್ರಿ ಆಗಿರುತ್ತೆ. ಆ 360 ಡಿಗ್ರಿಯಲ್ಲಿ 12 ಭಾಗ ಮಾಡಿದಾಗ 30 ಡಿಗ್ರಿಗಳಿಗೆ ಒಂದು ಮನೆ ಅಂತ. ಅದು ಹೇಗೆ ಕಾಣಿಸುತ್ತೋ ಹಿಂದಿನ ಜನ್ಮದಲ್ಲ ಇವರಿಗೆ ಮಹಾನುಭಾವರಿಗೆಲ್ಲ ಅದನ್ನು ನೋಡಿ ಅದಕ್ಕೆ ಹೆಸರಿಟ್ಟರು. ಅದು ಏನು ಅಂದರೆ ನಕ್ಷತ್ರಗಳ ಗುಂಪು. ಒಂದೊಂದು ನಕ್ಷತ್ರಕ್ಕೆ ಒಂದೊಂದು ಗುಂಪು ಮಾಡಿ ಇಟ್ಟಿದ್ದಾರೆ. ಅದು ಏನಪ್ಪ ಅಂದರೆ ಮೇಷರಾಶಿ ಸ್ಟಾರ್ಟಿಂಗ್ ಆಗುತ್ತೆ. ಮೇಷ ಅಂದರೆ ಮೇಕೆ ಆಕಾರದಲ್ಲಿರುವಂಥ ನಕ್ಷತ್ರಗಳು ಗುಂಪಿಗೆ ಮೇಷರಾಶಿ ಅಂತಿಟ್ವಿ. ವೃಷಭ ರಾಶಿ ಎತ್ತಿನ ಆಕಾರವಂಥ ಗುಂಪಿಗೆ ವೃಷಭ ರಾಶಿ ಅಂತ. ಮಿಥುನ ದಂಪತಿಗಳ ಒಂದು ಇದು ಅಂತ ಹೇಳ್ತಾರೆ. ಆ ರಾಶಿಗೆ ಇದು. ಕರ್ಕಾಟಕ ರಾಶಿ ಗೊತ್ತಿದೆ ನಮಗೆ. ಕರ್ಕಾಟಕ ರಾಶಿ ಅಂದರೆ ಕಟಕ ರಾಶಿ, ಇದು ಕ್ಯಾನ್ಸರ್ ಹೇಳ್ತೀರಲ್ಲ ಆ ಟೈಪ. ಸಿಂಹರಾಶಿಗೂ ನಿಮಗೆ ಹೆಸರು ಗೊತ್ತಿದೆ. ಆಮೇಲೆ ಕನ್ಯಾ ರಾಶಿಗೆ ಒಂದು ದೋಣಿಯಲ್ಲಿ ಕೂತಿರೋವಂಥ ಹೆಣ್ಣು ಮಗುನ ಚಿತ್ರ ಕೊಟ್ಟು ಕನ್ಯಾ ರಾಶಿ ಅಂತ ಹೇಳಿದರು. ತುಲಾ ರಾಶಿ ಅಂದರೆ ತಕ್ಕಡಿ, ತ್ರಾಸು, ತೂಕ ಮಾಡೋವಂಥದ್ದು. ವೃಶ್ಚಿಕ ರಾಶಿ ಅಂದರೆ ಚೇಳಿನ ಆಕಾರವಾಗಿರುವಂಥ ಒಂದು ರಾಶಿಗಳ ಗುಂಪಿಗೆ ಇದಕ್ಕೆ. ಅದೇ ಥರ ಧನುರ್ರಾಶಿ ಬಿಲ್ಲು ಬಾಣ ಹಿಡ್ಕೊಂಡಿರುತ್ತ ಒಂದು ಮನುಷ್ಯನ ಇದಕ್ಕೆ ಈ ಧನುರ್ರಾಶಿ ಅಂತ ಹೆಸರು. ಮಕರ ರಾಶಿ ಅಂದರೆ ಜಿಂಕೆಯ ಮೂತಿ ಇರಬೇಕು.
ಮೊಸಳೆಯ ಆಕಾರ ಇರಬೇಕು ಅಂತ ಇದಕ್ಕೆ ಮಕರ ರಾಶಿ ಅಂತ ಇಟ್ಟರು. ಅದು ಗ್ರೂಪ್ ಆಫ್ ಸ್ಟಾರ್ಸು ಅಷ್ಟೇ. ಅದೇ ಕುಂಭರಾಶಿ ಒಂದು ಮಡಕೆ ಆಕಾರದಲ್ಲಿರುವಂಥ ಒಂದು ಕುಂಭರಾಶಿನ ಗಂಡಸು ಎತ್ಕೊಂಡು ನಿಂತಿರೋವಂಥ ಬಂದಿಗೆ ಕುಂಭರಾಶಿ ಅಂತಿಟ್ರು. ಮೀನರಾಶಿ ಕೊಡಿರ್ಬೇಕು ನೀವೆಲ್ಲ, ಆ ಚಿಹ್ನೆಗಳೆಲ್ಲ ಹಾಕಿರ್ತಾರೆ. ಮೀನರಾಶಿ ವಿರುದ್ಧ ದಿಕ್ಕಿನಲ್ಲಿರುವಂಥ ಮೀನುಗಳು ರಾಶಿಗೆ ಮೀನರಾಶಿ ಅಂತ ಇಟ್ಟರು. ಈ ಮೀನರಾಶಿನಲ್ಲಿ ಇದು 12 ಆಗಿ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ ಇವು 12 ರಾಶಿಗಳು. ಒಂದೊಂದು ರಾಶಿಗೂ 30 ಡಿಗ್ರಿ ಬರುತ್ತೆ ಅಂತ. 30 ಡಿಗ್ರಿ ಇಂಟು 12 ಅಂದರೆ 360 ಡಿಗ್ರಿ ಒಂದು ವ್ಯಾಸ ಆಯಿತು. ಇದು ಹೇಗಾಗಿ ಬಂತು ಅಂತ ಹೇಳ್ತೀನಿ. ಆಮೇಲೆ ಅದನ್ನೆಲ್ಲ 27 ನಕ್ಷತ್ರಗಳಿಗೆ ಹೇಳ್ತೀನಿ. ಆಮೇಲೆ ನಕ್ಷತ್ರಗಳಾದಮೇಲೆ ಗ್ರಹಗಳದ್ದು ಹೇಳ್ತೀನಿ. ಇವತ್ತು ಇಷ್ಟೆಲ್ಲ ಹೇಳಿ ಇದನ್ನು ಅಭ್ಯಾಸ ಮಾಡಿ, ಈ ಅಭ್ಯಾಸ ಮಾಡಿದ್ರೆ ನಿಧಾನವಾಗೆಲ್ಲ ತಿಳ್ಕೊಬೋದು. ಇವತ್ತಿನಿಗೆ ಹೇಳಿ ನಾಳೆ ಬೇರೆ ಒಂದು ನಕ್ಷತ್ರಗಳ ಹೆಸರುಗಳೆಲ್ಲ ಹೇಳ್ತೀನಿ. ಅದು ಬರ್ಕೊಳ್ಳಿ, ಅದನ್ನು ಮಾಡಿಕೊಂಡು ಮಾಡೋಣ. ಇವತ್ತಿಗೆ ಇದನ್ನು ಸಾಕಾಯಿತು. ಹರಿ ಓಂ ಶ್ರೀಕೃಷ್ಣ ಅರ್ಪಣಮಸ್ತು.